ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪಿ ನ್ಯೂಸ್. ನಾನು ನಿಮ್ಮ ಪ್ರಿಯಾ. 2024-25ನೇ ಸಾಲಿನ ಬಜೆಟ್ನಲ್ಲೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕೆಕೆಆರ್ಡಿಬಿ ರೂಪಾಯಿ 5,000 ಕೋಟಿ ಅನುದಾನವನ್ನು ಘೋಷಿಸಿದ್ರು. ಇನ್ನು ಈ ಪೈಕಿ ರೂಪಾಯಿ 2,000 ಕೋಟಿ ಅನುದಾನ ಹಂಚಿಕೆ ಕೂಡ ಆಗಿದ್ದು, ಉಳಿದಂತಹ ರೂಪಾಯಿ 3,000 ಕೋಟಿ ಅನುದಾನದ ಬಹುಪಾಲು ಕೇವಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮಾತ್ರ ಹೋಗ್ತಿದೆ. ಇನ್ನು ಬಿಜೆಪಿ ಮತ್ತು ಜನತಾದಳದ ಶಾಸಕರ ಕ್ಷೇತ್ರಗಳಿಗೆ ಸಮಾನ ಹಂಚಿಕೆ ಕೂಡ ಆಗದೆ ಅನ್ಯಾಯವಾಗ್ತಿದೆ. ಇನ್ನು ಅಭಿವೃದ್ಧಿ ಕುಂಠಿತವಾಗ್ತಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಜನರ ಹಿತದೃಷ್ಟಿಯಿಂದ ಗೌರವಾನ್ವಿತ ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶಿಸಿ ಅನ್ಯಾಯವಾಗದಂತೆ ನೋಡಿಕೊಳ್ಬೇಕು ಅಂತ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಉಪಸ್ಥಿತರಿದ್ದರು.